ಚೆನ್ನ ಓಪನರ್ ಇಟ್ಟಿದ್ಯಾ? ಇಲ್ಲೇ ಇಟ್ಟಿದ್ದೆ. ಗೆಸ್ಟ್ಗಳೆಲ್ಲ ಬರೋ ಹೊತ್ತಾಯ್ತು, ಡಿನ್ನರ್ ರೆಡಿ ಮಾಡಿ. ಒಂದ್ ರೌಂಡ್ ಮುಗಿತಿದ್ದಾಗೆ ಬಿಸಿ ಬಿಸಿಯಾಗಿ ಎಲ್ಲ ಬಂದ್ಬಿಡ್ಬೇಕು. ಆಯ್ತು ಸರ್. ಸಿದ್ಧ, ಫ್ರಿಜ್ಜಿಂದ ಐಸ್ ತಗೊಂಬ ಹೋಗು. ಸರಿ ಸರ್. ಓ ಬಾವೇಣು, ಏನಪ್ಪ ಇದೆಲ್ಲ? ಪಾರ್ಟಿ ಇದೆಯಪ್ಪ. ದೊಡ್ಡ ದೊಡ್ಡವರೆಲ್ಲ ನಮ್ಮ ಮನೆಗೆ ಪಾರ್ಟಿಗೆ ಬರ್ತಿದ್ದಾರೆ. ಫಾರಿನಿಂದ ಡ್ರಿಂಕ್ಸ್ ಎಲ್ಲ ತರಿಸಿದ್ದೀನಿ. ನೀನು ಚೆನ್ನಾಗ್ಬೋದು. ನೋ ಫಾರ್ಮಾಲಿಟಿ. ದಿನಕ್ಕೊಂದು ಪಾರ್ಟಿ ಅಂತ ಬರ್ತಾ ಬರ್ತಾ ಈ ಮನೆನ ಬಾರ್ ಮಾಡ್ಬೇಕು ಅಂತ ಏನು? ನನ್ನೇ ಕೇಳೋ ಹಾಗಾಗ್ತೀಯ ನೀನು? ಹೌದು, ಇದು ನಮ್ಮ ತಾತನ ಆಸ್ತಿ. ನನಗೆ ಕೇಳೋದಕ್ಕೆ ಹಕ್ಕಿದೆ, ಕೇಳ್ತಾ ಇದ್ದೀನಿ. ಯಾಕೆ ಕೂಗಾಡ್ತಾ ಇದೀಯಾ? ನೀನ್ ಸುಮ್ಮನೆ ಇರ್ತೀಯ? ಏನಪ್ಪ, ಬೆವರು ಸುರಿಸಿ ಸಂಪಾದನೆ ಮಾಡಿರೋ ಆಸ್ತಿ ಹೋಗುತ್ತೆ ಅನ್ನೋ ಹಾಗೆ ಕೂಗಾಡ್ತಾ ಇದೆಯಲ್ಲ. ನೀನು ಸ್ವಯರ್ಜಿತವಾಗಿ ಒಂದು ಬಿಡಿಗಾಸ ಏನಾದ್ರೂ ಸಂಪಾದನೆ ಮಾಡಿದ್ಯಾ? ತಾತ ಆಸ್ತಿ ಮೇಲೆ ಕೂತ್ಕೊಂಡು ಮಜಾ ಹೊಡೆಸ್ತಾ ಇದೆಯಾ? ಏಯ್, ಪಾರ್ಟಿಗಳು ಯಾಕೆ ಕೊಡ್ತಿದ್ದೀನಿ ಗೊತ್ತೇನೋ? ಇದು ವ್ಯಾಪಾರದ ಗುಟ್ಟು. ಇಂಥ ಗುಟ್ಟಿನ ವ್ಯಾಪಾರ ನನಗೆ ಬೇಕಾಗಿಲ್ಲ. ನೋಡು, ಇನ್ಮೇಲೆ ಎಲ್ಲಾ ವ್ಯವಹಾರ ನಾನು ನೋಡ್ಕೊತೀನಿ. ನೀನ್ ಸುಮ್ಮನೆ ಮನೇಲಿ ಕೂತ್ಕೊಂಡು ನನ್ನ ಹುಚ್ಚು ಯಾವತ್ತ ಬಿಟ್ಟು ಹೋಯ್ತು. ನಿಮ್ಮಿಬ್ಬರಿಗೂ ಹಿಡಿದಿರೋ ಹುಚ್ಚನ್ನ ಬಿಡ್ಸೋಕ್ ಬಂದಿದ್ದೀನಿ. ಏಯ್, ನೀನೇನೋ ಹುಚ್ಚು ಬಿಡ್ಸೋದು? ಮೊದ್ಲು ತಂದೆ ತಾಯಿಗಳ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದನ್ನ ಕಲಿ. ತಂದೆ, ತಾಯಿ, ಮಗ, ಪ್ರೀತಿ ವಾತ್ಸಲ್ಯ, ಮಮತೆ ಮಮಕಾರ, ಇದನ್ನೆಲ್ಲ ನೀವು ತುಂಬಿ ಮುದ್ದಾಗಿ ಬೆಳೆಸಿದ ಮಗ ಅಲ್ಲ ನಾನು. ತಂದೆ ಬಾರು, ತಾಯಿ ಕ್ಲಬ್, ಹುಚ್ಚು ಮಗ ಮನೇಲಿದ್ರ ಅಸಖ್ಯ, ಬಂದವ್ರಿಗೆ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಅಂತ ಎಸ್ಟೇಟ್ ಮನೆಯಲ್ಲಿ ನನ್ನನ್ನ ಕೂಡಿ ಹಾಕಿ ಕೊಳೆ ಹಾಕಿದ್ರಿ. ಇಂಥ ತಂದೆ ತಾಯಿಗಳಿಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕಾ? ಏನೋ ನನ್ನ ಮಗನೇ, ಆಗ್ಲೇ ಇದು ರುಚಿ ಮರ್ತು ಬಿಟ್ಟಿಯಾ? ಇದನ್ನೇ ನಾನು ಹಿಂತಿರುಗಿಸ್ಕೊಟ್ರೆ ಅಷ್ಟಕ್ಕೆ ಅವಕಾಶ ಕೊಡ್ಬೇಡ. ಶಾಂತಿ, ಇದು ತಂದೆ ಮಗನ ವ್ಯವಹಾರ. ಇದ್ರಲ್ಲಿ ನಿನ್ ತಲೆ ಹಾಕ್ಬೇಡ. ಹೋಗೋ ಹೋಗು ಅಂತ ಹೇಳಿದ್ನಲ್ಲ. ಎಲ್ಲ ಇವಳದೇ ಚಿತಾವಣೆ. ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಒಳ್ಳೆ ಹಂಗ ಹೋಗ್ತಾಳೆ ನೋಡಿದ್ರ? ಅವಳು ಇವನು ಹುಚ್ಚು ಬಿಡಿಸ್ಲಿಲ್ಲ ರೀ, ಹುಚ್ಚು ಹಬ್ಬಸ್ಬಿಟ್ಲು. ಏನು ನಿನ್ನೆ ಮೊನ್ನೆ ಬಂದವಳೆದ್ರಿಗೆ ತಂದೆ ತಾಯಿನ ಅವಮಾನ ಮಾಡ್ತೀಯ ನೀನು? ಬಾಯ್ ಮುಚ್ಚಮ್ಮ, ನಿನಗೂ ಅಷ್ಟೇ ಒಳ್ಳೆ ಮಾತನ್ನ ಹೇಳ್ತಾ ಇದ್ದೀನಿ. ನಾಳೆಯಿಂದ ನೀನು ಕ್ಲಬ್ ಗಿಬ್ಬು ಅಂತ ಎಲ್ಲೂ ಹೋಗ್ಬಾರ್ದು. ಅದೇನ್ ಸೇವೆ ಮಾಡ್ಬೇಕು ಅಂತ ಇದೆಯೋ ಮನೇಲೆ ಮಾಡು. ಅವ್ರವ್ರ ಮನೇಲೆ ಸೇವೆ ಮಾಡಿದ್ರೆ ಸಾಕು. ಗೊತ್ತಾಯ್ತಾ? ಚೆನ್ನಾಗಿ ಸಿದ್ಧ ಬನ್ರಲ್ಲಿ. ಯಾರೇ ಬಂದ್ರು ಇವತ್ತು ನಮ್ಮ ಮನೆಯಲ್ಲಿ ಪಾರ್ಟಿ ಇಲ್ಲ, ಇನ್ಮೇಲೆ ಯಾವತ್ತೂ ನಮ್ಮ ಮನೇಲಿ ಪಾರ್ಟಿ ಇಲ್ಲ ಅಂತ ಹೇಳ್ಬಿಡು. ಹೋಗು. ಸಿದ್ಧ, ಆ ಬಾಟೆಲ್ಲ ಕ್ಲೀನ್ ಮಾಡ. ಅಪ್ಪ ತಗೋ. ಅಮ್ಮ, ನಾಳೆನೆ ನೀನು ಕ್ಲಬ್ಗೆ ರಾಜೀನಾಮೆ ಕೊಡ್ಬೇಕು. ಅಮ್ಮ, ನೀನು ಮೊಮ್ಮಕ್ಕಳು ಕಾಣೋ ವಯಸ್ಸಿಗೆ ಬಂದ್ರು ಏನಮ್ಮ ಇದು ನಿನ್ನ ಅವತಾರ? ನನ್ನ ಎದುರಿಗೆ ಈ ಥರ ಎಲ್ಲ ಓಡಾಡ್ಬೇಡ. ಇನ್ನು ಯಾಕೆಲ್ಲ ನಿಂತಿದ್ದೀರಾ? ರಮಣಿಯವರೇ, ನೀವ್ ಹೇಳೋದ್ ನೋಡಿದ್ರೆ ನನ್ಗನ್ಸುತ್ತೆ ಮತ್ತೇನಾದ್ರೂ ನಿಮ್ ಮಗನ್ಗೆ ಹುಚ್ಚಿಗೆ ಹಿಡ್ಬಿಡ್ತಾ ಅಂತ. ನನ್ಗೂ ಹಾಗೆ ಅನ್ಸುತ್ತೆ. ಅವನ್ ಹುಚ್ಚನಾಗಿದ್ದಾಗ ಎಷ್ಟೋ ಚೆನ್ನಾಗಿತ್ತು. ಮನೆಗ್ ಸೊಸೆ ಅಂತ ಒಬ್ಳು ಬಂದಿದ್ದಾಳೆ, ಅವಳನ್ನ ನಾವೇ ತಂದ್ವಿ. ಈಗ ಅವಳು ಹೇಳ್ಕೊಟ್ಟಾಗೆ ಇವ್ರು ಕುಣಿತಾನೆ. ನಿಮ್ ಸೊಸೆ ಹಳೆ ಸಂಪ್ರದಾಯದವಳು ಅಂತ ಕಾಣಿಸುತ್ತೆ. ಚೆನ್ನಾಗಿ ಹೇಳಿದ್ರಿ. ಅವಳ ಹಳೆ ಕಾಲದವಳು, ಒಳ್ಳೆ ಬಟರ್ಫ್ಲೈ ಇದ್ದ ಹಾಗೆ. ಅವಳ ಹಿಸ್ಟ್ರಿನ ನನ್ನ ಹತ್ರ ಇದೆ, ಮೈ ಡಿಯರ್ ಲೇಡಿ ಫ್ರೆಂಡ್ಸ್. ನೀವ್ ಅಂತಿರೋದು ನನ್ ಸೊಸೆನಾ? ಅರೆ, ನೀವ್ಯಾಕ್ರೆ ನನ್ ಮೇಲೆ ರೇಗ್ತೀರಿ? ಅವಳು ಈಗ ನಿಮ್ ಸೊಸೆ. ಇದಕ್ ಮುಂಚೆ ಏನ್ ಮೇಡಮ್, ಎಲ್ಲಾ ವಿಷಯದಲ್ಲೂ ನೆಟ್ಟಗಿರೋ ಹುಡುಗಿ ಒಬ್ಬ ಹುಚ್ಚನ ಮದುವೆ ಆಗಕ್ಕೆ ಹೋಗ್ತಾಳ? ನಾವು ಬೇಕಾದಷ್ಟು ಹಣ ಚೆಲ್ಲಿದೀವ್ರಿ. ಕರೆಕ್ಟ್. ಹಣ ಕೊಟ್ಟಾಗ ಬರೋರು ಯಾರು? ಹಣಕ್ಕೋಸ್ಕರನೇ ಇರೋ ಹುಡುಗಿರು. ಅಂದ್ರೆ ನಿಮ್ ಸೊಸೆ ಮರ್ಯಾದೆನ ನಾನು ಯಾಕೆ ಎಲ್ಲರ ಮುಂದೆನೂ ಕಳೀಲಿ? ನನಗೆ ಯಾಕೆ ಬೇಕಾಗಿದೆ? ಮೇಡಮ್, ಆರ್ಡರ್ ಕೊಡಿ. ಮಿಸ್ಟರ್ ಅರ್ಜುನ್, ಅದೇನ್ ವಿಷಯ ಹೇಳೋದ್ ನೇರವಾಗಿ ಪೂರ್ತಿ ಹೇಳಿ.
ಹೇಳೋದೇನಿದೆ ರಮಣಿಯವ್ರೆ, ನಿಮ್ ಮಗನ ಹುಚ್ಚನ್ನ ಅವಳು ವಾಸಿ ಮಾಡ್ತೀವಿ. ಆ ಟ್ರೀಟ್ಮೆಂಟ್ಗೆ ನೀವೇನಾದ್ರೂ ಹಣ ಕೊಟ್ಟಿದ್ರಾ? ಅವಳಿಗೆ ಎಲ್ಲಿಂದ ಬಂತು? ಹ್ಯಾಕ್ ಸಂಪಾದನೆ ಮಾಡೋದು? ಯೋಚನೆ ಮಾಡಿ. ಏ ರಮ, ಏನೇ ಹೇಳ್ತಿರೋದು? ಅವನ್ನೆಲ್ಲೋ ಹೊಟ್ಟೆಗಿಚ್ಚು ಹೇಳಿರ್ಬೋದು, ಅದನ್ನೆಲ್ಲ ನಿಜ ಅಂತ ಹೇಗೆ ನಂಬೋದು? ಅಯ್ಯೋ, ನಾನೆಲ್ಲ ವಿಚಾರಿಸ್ತೇರಿ. ಅವಳು ಅವನು ಯಾವನೋ ಕಾಲೇಜ್ ಲೆಕ್ಚರರ್ ನಿಂತ್ಕೊಂಡಿದ್ದಾಳಂತೆ. ಅವಳು ನಡತೆ ಚೆನ್ನಾಗಿಲ್ಲ ಅಂತಾನೆ ಅವಳಿದ್ದು ಸ್ಕೂಲಿಂದ ಅವಳನ್ನ ಓಡ್ತಿರೋದಂತೆ. ಅವಳಿಗೆ ಮಗ ಬೇರೆ ಇದಾನಂತೆ ರೀ. ಅವನ್ನ ಹಾಸ್ಟೆಲ್ ಬಿಟ್ಟಿದ್ದಾಳಂತೆ. ಅಯ್ಯೋ, ನನ್ ಮನೆಗೆ ಒಳ್ಳೆ ಸೊಸೆ ಬಂದು ನನ್ ಮಗನ್ ಸಂಸಾರ ಅಚ್ಚುಕಟ್ಟಾಗಿರುತ್ತೆ ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ನಮ್ಮ ಗ್ರಹಚಾರ ಎಲ್ಲ ಹೀಗಾಗೋಯ್ತು. ಅಕ್ಕಪಕ್ಕದಲ್ಲಿ ಮುಖ ತೋರ್ಸೋ ಆಗಿಲ್ಲ, ಬೀದಿಲ್ ತಲೆ ಎತ್ಕೊಂಡು ತಿರ್ಗಾಡೋ ಆಗಿಲ್ಲ. ಇನ್ಮೇಲೆ ನಾನ್ ಕ್ಲಬ್ಗೆ ಆಗ್ರಿ ಹೋಗ್ಲಿ? ಹೋಗಿ ಹೋಗಿ ಎಂತ ಸಂಬಂಧ ಮಾಡ್ಬಿಟ್ವೆ. ಇದನ್ನೆಲ್ಲ ನೋಡಿದ್ರೆ ನನ್ನ ಮಗ ಹುಚ್ಚನಾಗಿದ್ರೇನೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಹೌದ್ರಿ, ಅವಳು ಅವನ್ ತಲೆ ಸರ್ದ್ ಮಾಡಿಸ್ಲಿಲ್ಲ ರೀ, ಮಾಟ ಮಾಡಿಸ್ಬಿಟ್ಟಿದ್ದಾಳೆ. ಯಾಕೆ ಗೊತ್ತಾ? ನಮ್ಮ ಆಸ್ತಿ ಹೊಡಿಯಕ್ಕೆ. ಈಗ ಅವನು ಅವಳ ಮಾತು ಕೇಳಿ ನಮ್ಮನ್ ಮೂಲೆ ಕೂರ್ಸ್ಬಿಟ್ಟ. ಅವಳನ್ನ ಏನ್ ಮಾಡ್ಬೇಕು ಅಂತಂದ್ರೆ, ನೀನೇ ಬಂದ್ಯಪ್ಪ, ಎಲ್ಲ ಕೇಳಿಸ್ಕೊಂಡ್ಬಿಟ್ಯಾ? ನತದೃಷ್ಟ ಕಣೋ ನೀನು, ನತದೃಷ್ಟ. ವೇಣು, ವೇಣು, ಅವಳು ಅವನು ಯಾವನೋ ಕಾಲೇಜ್ ಲೆಕ್ಚರರ್ ನಿಂತ್ಕೊಂಡಿದ್ದಾಳಂತೆ. ಅವಳು ನಡತೆ ಚೆನ್ನಾಗಿಲ್ಲ ಅಂತಾನೆ ಅವಳಿದ್ದು ಸ್ಕೂಲಿಂದ ಅವಳನ್ನ ಓಡ್ತಿರೋದಂತೆ. ಅವಳಿಗೆ ಮಗ ಬೇರೆ ಇದಾನಂತೆ ರೀ. ಅವನ್ನ ಹಾಸ್ಟೆಲ್ ಬಿಟ್ಟಿದ್ದಾಳಂತೆ. ನನ್ ಮನೆಗೆ ಒಳ್ಳೆ ಸೊಸೆ ಬಂದು ನನ್ ಮಗನ್ ಸಂಸಾರ ಅಚ್ಚುಕಟ್ಟಾಗಿರುತ್ತೆ ಅಂತ ನಾನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೆ. ನಮ್ಮ ಗ್ರಹಚಾರ ಎಲ್ಲ ಹೀಗಾಗೋಯ್ತು. ಅಕ್ಕಪಕ್ಕದಲ್ಲಿ ಮುಖ ತೋರ್ಸೋ ಆಗಿಲ್ಲ, ಬೀದಿಲ್ ತಲೆ ಎತ್ಕೊಂಡು ತಿರ್ಗಾಡೋ ಆಗಿಲ್ಲ. ಇನ್ಮೇಲೆ ನಾನ್ ಕ್ಲಬ್ಗೆ ಆಗ್ರಿ ಹೋಗ್ಲಿ? ರೀ, ಯಾಕೊಂತರ ಇದ್ದೀರಾ? ಯೋಚನೆ ಮಾಡ್ತಾ ಇದ್ದೀನಿ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಈ ಪ್ರಪಂಚದಲ್ಲಿ ನಿಜವಾಗ್ಲೂ ಸುಖವಾಗಿರೋರು ಯಾರು ಅಂತ. ಜೀವನ ಅರ್ಥ ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಯಾರು ಬಾಳ್ತಾರೋ ಅವರೇ ಸುಖಿಗಳು. ಸುಳ್ಳು. ನಿಜವಾದ ಸುಖಿ ಹುಚ್ಚ. ಏನ್ ಹೇಳ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ನಾನು ಹುಚ್ಚನಾಗಿದ್ದಾಗ ಎಷ್ಟೋ ನೆಮ್ಮದಿ ಆಗಿದ್ದೆ. ನನ್ನ ಯಾಕೆ ಮನುಷ್ಯನಾಗಿ ಮಾಡ್ತೇನೆ? ನಿನ್ನ ಮದುವೆ ಮಾಡ್ಕೊಂಡಿದ್ದು ಪುಣ್ಯ ಅಂತ ತಿಳ್ಕೊಂಡು ನಾನು ಮೋಸ ಹೋದೆ. ಮೋಸ? ನಾನೇನ್ ಮೋಸ ಮಾಡ್ದೆ? ನೀನ್ ಮಾಡಿರೋ ಮೋಸ ಅಂತಿದ್ದಲ್ಲ, ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ನೀನೊಬ್ಬ ಲೆಕ್ಚರ್ನ ಲವ್ ಮಾಡಿರ್ಲಿಲ್ಲ? ಹೇಳು. ಹೌದು. ಅವನ ಯಾಕೆ ನಿನ್ನ ಮದುವೆ ಆಗ್ಲಿಲ್ಲ? ಕಾರಣ ಗೊತ್ತಿಲ್ಲ. ನಿನಗೆ ಗೊತ್ತು, ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಷ್ಟೇ. ನೀನ್ ಅವನ್ನ ಪ್ರೀತಿಸೋದಕ್ಕೆ ಮುಂಚೆ ನಿನಗೊಂದು ಮಗು ಇತ್ತು, ಅದಕ್ಕೋಸ್ಕರ ಅವನು ನಿನ್ನ ಮದುವೆ ಆಗಲ್ಲ ಅಂತ ಅಲ್ಲ? ಇಂಥ ಬಾಳೋದಕ್ಕಿಂತ ಸಾಯೋದ್ ಮೇಲೆ. ಗಂಡಸಾದವನು ತನ್ನ ಆಸ್ತಿ ಅಂತಸ್ತು ಏನೇ ಕಳ್ಕೊಂಡ್ರು ಸಹಿಸಬಲ್ಲ. ಆದ್ರೆ ತನ್ನ ಕೈ ಹಿಡಿದವಳು ಬೇರೆಯವನು ಸುತ್ತಾಗಿದ್ಲು ಅನ್ನೋದನ್ನ ಕೇಳಿದ್ರೆ ಅವನೇನಾಗ್ತಾನೆ ಅಂತ ಹೇಳೋಕ್ ಸಾಧ್ಯ ಇಲ್ಲ. ಛೇ, ಹೆಣ್ಣಾಗಿಂತ ಬಾಳೋದಕ್ಕಿಂತ ಸಾಯೋದ್ ಮೇಲೆ. ನಿಮ್ಗೆ ಯಾರ ನನ್ ಮೇಲೆ ಸುಳ್ಳು ಹೇಳಿರ್ಬೇಕು ಅಂತ ಕಾಣುತ್ತೆ. ನಾನ್ ಯಾವ ತಪ್ಪನ್ನು ಮಾಡಿಲ್ಲ, ಯಾರಿಗೂ ಮೋಸನೂ ಮಾಡಿಲ್ಲ. ಆದ್ರೆ ಮಗುಗ್ ಮಾತ್ರ ತಾಯಿ ಆಗಿರೋದು ನಿಜ. ಆ ಮಗು ಆಕಾಶದಿಂದ ಇಳಿದ್ ಬಂದ್ಬಿಡ್ತು ಅಲ್ಲ? ನೀನ್ ಕುಂತಿದೇವಿ ಅವತಾರ ತಪಸ್ಸು ಕೂತ ತಕ್ಷಣ ಪ್ರತ್ಯಕ್ಷವಾಗ್ಬಿಡ್ತು ಅಮ್ಮ ಅಂತ ಅಲ್ಲ? ನೀವ ಈ ಮಾತು ಹೇಳ್ತಾ ಇದ್ದೀರಾ? ಮುಟ್ಟೆ ಬಾಯಿ, ಇನ್ನಂತ ಮಾನ್ಗೆ ತೊಳಗ್ ನಾನೇ ಕತ್ತೆ ಆಗ್ಲಿ. ಮನೇಲಿ ಒಂದು ಕ್ಷಣ ಇರ್ಬಿಟ್ಟು ನಡಿ ಆಸೆ. ನಾನೇನ್ ತಪ್ಪು ಮಾಡ್ದೆ ಅಂತ? ನಾನ್ ಯಾವ ತಪ್ಪನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಇಷ್ಟೇ ಅಂತಾನೆ ಕೆಟ್ಟಿ ಸಾಕು. ನಡಿ ಮಾವ, ನೀವಾದ್ರೂ ನನ್ ಮಾತು ಕೇಳಿ. ನಾನು ಯಾವ ತಪ್ಪನ್ನು ಮಾಡಿಲ್ಲ ಮಾವ. ನಡಿ ಅಂದ್ರೆ ಅತ್ತೆ, ನಡಿ. ಯಾವ ಗಳಿಗೆಲ್ ಮನೆ ಕಾಲಿಟ್ಟು ನನ್ ಮನೆ ಹಾಳಾಗೋಯ್ತು. ಏನು ಗೊತ್ತಿಲ್ಲ, ಹಾಗೆ ಮನೆ ಬಿಟ್ಟು ಆಚೆ. ನೀನಾಗ ಹೋಗ್ತೀಯೋ ಇಲ್ಲ ಬೀದಿವರೆಗೂ ತಳ್ಬೇಕು.
ಡಾಕ್ಟರ್ ಅಂಕಲ್, ನಮ್ಮಮ್ಮ ಇಲ್ಲಿ ಮನೇಲಿ ಇಲ್ವೇನಪ್ಪ? ಮನೆ ಬೀಗ ಹಾಕಿದೆ. ಹಾಸ್ಟೆಲ್ಲಿ ಫೀಸ್ ಕಟ್ಲಿಲ್ಲ ಅಂತ ಕಳಿಸ್ಬಿಟ್ರು ನನ್ನನ್ನ. ನಿಮ್ಮಮ್ಮ ಅವ್ರ ಮಾವನ್ ಮನೇಲಿ ಇರ್ಬೇಕು. ಅಂಕಲ್, ನನ್ನ ಅಮ್ಮನ್ ನೋಡ್ಬೇಕು, ಬನ್ನಿ ತೋರಿಸ್ ಬನ್ನಿ. ಅಶೋಕ್, ನಿಮ್ಗೆ ವೇಣು ಮನೆ ಗೊತ್ತಾ? ಗೊತ್ತಿದೆ. ಡಾಕ್ಟರ್, ವಾರ್ಡ್ ನಂಬರ್ 7 ನಲ್ಲಿ ಒಂದ್ ಕೇಸ್ ಸೀರಿಯಸ್ ಆಗಿದೆ. ಮಾನು, ನೀನ್ ಇಲ್ಲೇ ಇರು, ಈಗ ಬಂದ್ಬಿಡ್ತೀನಿ. ಶ್ರೀಧರ್, ನೀವು ಕೇಸ್ ಅಟೆಂಡ್ ಮಾಡಿ, ಮಾನು ನಾನ್ ಕರ್ಕೊಂಡು ಹೋಗ್ತೀನಿ. ಓಕೆ, ಅಂಕಲ್ ಜೊತೆ ಹೋಗಪ್ಪ. ಏನಮ್ಮ? ಎಲ್ಲಿಗಪ್ಪ ಹೋಗ್ತೀಯಾ? ಮನಸ್ಸಿಗೆ ತುಂಬಾ ಬೇಜಾರಾಗಿದೆಮ್ಮ, ಎಲ್ಲಾದ್ರೂ ತಿಳ್ಕೊಂಬೋಣ ಅಂತ. ಯಾಕಪ್ಪ ಹೊರಗಡೆ ಹೋಗ್ತೀಯಾ? ಯಾರಾದ್ರೂ ಕೇಳಿದ್ರೆ ಏನ್ ಹೇಳ್ತೀಯ? ನೆನ್ಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ. ಹಾಳಾದವಳು ಯಾವ ಗಳಿಗೆಯಲ್ಲಿ ಮನೇಲಿ ಹೆಜ್ಜೆ ಇಟ್ಲು. ನನ್ನ ಕರ್ಮ. ಮಾನು, ನಿಮ್ಮಮ್ಮ ಇರೋದಿದೆ ಮನೇಲಿ, ಒಳಗಡೆ ಹೋಗು. ಅಂಕಲ್, ನೀವ್ ಇಲ್ಲೇ ಇರಿ, ನಾನು ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಸರಿ. ನಮ್ಮಮ್ಮನ್ ನೋಡ್ಬೇಕು, ಇಲ್ಲೇ ಇದ್ದಾರಂತೆ. ಎಲ್ಲಿ ನಮ್ಮಮ್ಮ? ಅಮ್ಮನ್ ನೋಡ್ಬೇಕು. ನೀನು ಶಾಂತಿ ಮಗನೇನು? ಹೌದು. ಅವಳು ನಿನ್ ಹೆತ್ತನೇನು? ಹೌದು. ಕೇಳಿದೀನು ವೇಣು, ಮಾಟ್ಗಾತಿ ಮಾಯಾನ? ಮದ್ವೆಗ್ ಮುಂಚೆ ಹುಟ್ಟಿದ್ ನನ್ ಮುದ್ದು ಮಗ ಇವ್ನೇ, ನೋಡ್ಕೊಳ್ಳಿ ಅಂತ ಹೇಳ್ಕೊಳ್ಸದ್ಲ ನಿಮ್ಮ ಅಮ್ಮ ಇಲ್ಲಿಗೆ? ಇಲ್ಲ, ನಾನೇ ಬಂದೆ ನಮ್ಮ ಅಮ್ಮನ್ ನೋಡಕ್ಕೆ. ಅಮ್ಮ ಇಲ್ಲಿ ಮನೆ ಬಿಟ್ಟು ಓಡ್ಬಿಟ್ಟಿ ಅವಳ. ಹಾಳಾಗೋದು. ನೀನು ಹೋಗು. ಅಮ್ಮ ಬೇಕಂತೆ, ಅಮ್ಮನೂ ಇಲ್ಲ, ತಿಮ್ಮನೂ ಇಲ್ಲ.